ವಿಮಾನ ದುರಂತದಲ್ಲಿ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಈಗ 265 ದೇಹಗಳ ಮರಣೋತ್ತರ ಪರೀಕ್ಷೆ ಮುಕ್ತಾಯ. ಪೈಲಟ್, ಸಹ ಪೈಲಟ್, ಒಬ್ಬ ಸಿಬ್ಬಂದಿಯ ಗುರುತು ಪತ್ತೆಯಾಗಿದೆ. 265 ಜನ ಫ್ಲೈಟ್ನಲ್ಲಿ 241 ವಿದ್ಯಾರ್ಥಿನಿಯರು ಸೇರಿದಂಗೆ 265 ಜನ ಮೃತಪಟ್ಟಿರೋದು. ಪೈಲಟ್ ಮತ್ತು ಸಹ ಪೈಲಟ್ ಸೇರಿದಂಗೆ ಒಬ್ಬ ಸಿಬ್ಬಂದಿಯ ಗುರುತು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮೃತಪಟ್ಟ 10 ವೈದ್ಯಕೀಯ ವಿದ್ಯಾರ್ಥಿಗಳ ಗುರುತು ಕೂಡ ಪತ್ತೆಯಾಗಿದೆ. ಯಾರು ಅನ್ನೋದು ಗೊತ್ತಾಗಿದೆ. ಉಳಿದ ಮೃತದೇಹಗಳ ಡಿಎನ್ಎ ಪರೀಕ್ಷೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಿಎನ್ಎ ಪರೀಕ್ಷೆ ಬಳಿಕವೇ ಮೃತರ ಗುರುತು ಪತ್ತೆಯಾಗುವುದು. ನೋ ಚಾನ್ಸ್, ಗುರುತು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಸುಟ್ಟು ಕರಕಲಾಗಿದ್ದಾವೆ ಬಾಡಿಗಳು. ಮಾಂಸದ ಮುದ್ದೆ ರೀತಿಯಲ್ಲಿ ಸುಟ್ಟು ಬೆಂದು ಹೋಗ್ಬಿಟ್ಟಿದ್ದಾವೆ. ಏನೇನು ಗುರುತು ಸಿಗೋದಿಲ್ಲ. ಇದು ನಮ್ಮವರದ್ದೇ ಶವ, ನಮ್ಮ ಸಂಬಂಧಿಕರದ್ದೇ ಶವ ಅನ್ನೋದು ಗುರುತು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಮಾಂಸದ ಮುದ್ದೆ ರೀತಿಯಾಗಿ ಆಗಿದ್ದಾವೆ. ಹಾಗಾಗಿ ಡಿಎನ್ಎ ಪರೀಕ್ಷೆಗೆ ಮುಂದಾಗಲಾಗ್ತಾ ಇದೆ. ವಿಮಾನ ಅಪಘಾತದಲ್ಲಿ 265 ಮಂದಿ ಸಾವಿನ ಪ್ರಕರಣಕ್ಕೆ ಶವಗಳ ಗುರುತು ಪತ್ತೆಗೆ ಈಗ ದೊಡ್ಡ ಸವಾಲಾಗ್ಬಿಟ್ಟಿದೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಆ ಬಾಡಿಗಳನ್ನ, ಡೆಡ್ ಬಾಡಿಗಳನ್ನ ಗುರುತು ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಶವಗಳ ಗುರುತು ಪತ್ತೆ ಮಾಡೋದೇ ಈಗ ದೊಡ್ಡ ಸವಾಲಾಗ್ಬಿಟ್ಟಿದೆ. ಯಾರದಿದ್ದು ಶವ ಅನ್ನೋದು ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 241 ಮಂದಿ ಶವಗಳು ಕೂಡ ಸುಟ್ಟು ಕರಕಲಾಗಿದ್ದಾವೆ. ತಜ್ಞ ವೈದ್ಯರಿಂದ ಶವಗಳ ಡಿಎನ್ಎ ಪರೀಕ್ಷೆ ಮುಂದಾಗಲಾಗ್ತಾ ಇದೆ. ಕುಟುಂಬಗಳಿಗೆ ಅನಂತರದಲ್ಲಿ ಹಸ್ತಾಂತರ ಮಾಡಲಾಗುತ್ತೆ. ಡಿಎನ್ಎ ಪರೀಕ್ಷೆ ನಂತರದಲ್ಲಿ ಆ ಡಿಎನ್ಎ ಮಾಹಿತಿಯನ್ನು ಆಧರಿಸಿ ಶವಗಳನ್ನು ಕೊಡಲಾಗುತ್ತೆ. ಆಸ್ಪತ್ರೆಗಳ ಮುಂದೆ ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಬಂಧಿಕರ ಆಕ್ರಂದನ ಸಹಜವಾಗಿ ಗೊತ್ತಿರುತ್ತೆ. ಈ ಫ್ಲೈಟ್ನಲ್ಲಿ ನಮ್ಮವರು ಹೋಗ್ತಾ ಇದ್ರು ಅನ್ನುವಂಥದ್ದು. ಈ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೂಡ ಕೊಡಲಾಗಿತ್ತು. ಯಾರೆಲ್ಲ ಈ ಫ್ಲೈಟ್ನಲ್ಲಿ ಜರ್ನಿ ಮಾಡ್ತಾ ಇದ್ರು, ಅವರ ಸಂಬಂಧಿಕರಿಗೆ, ಮನೆಯವರಿಗೆ, ಅವರೆಲ್ಲರೂ ಕೂಡ ಈಗ ಆಸ್ಪತ್ರೆ ಮುಂದೆ ಬಂದು ತಮ್ಮ ಆಕ್ರಂದನವನ್ನು ತೋಡಿಕೊಳ್ತಾ ಇದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ಒಂದು ಕಡೆ ನಿನ್ನೆಯಿಂದ ಆರಂಭ ಆಗಿರುವಂತಹ 130 ಅನ್ನುವಂಥ ಈ ಒಂದು ಸಾವಿನ ಸಂಖ್ಯೆ ಅಟ್ ಪ್ರೆಸೆಂಟ್ 265ಕ್ಕೆ ಬಂದು ನಿಂತ್ಕೊಂಡಿದೆ. ಅನ್ಬಿಲೀವೇಬಲ್. ಅತ್ಯಂತ ಕೆಟ್ಟವಾದಂತಹ ಸುದ್ದಿ ಇದು ಈ ಶತಮಾನದಲ್ಲಿನೇ ಅಂತ ಹೇಳಬಹುದು, ತಪ್ಪಾಗ್ಲಿಕ್ಕಿಲ್ಲ. ಆ ಶವಗಳನ್ನ ಈಗ ದಫನ್ ಮಾಡೋದಕ್ಕೆ, ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೂ ಕೂಡ ಹೆಣಗಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ರೀತಿಯಾಗಿ ನಡೀತಾ ಇದೆ ಅಲ್ಲಿ ಆ ಒಂದು ಡಿಎನ್ಎ ಸಮೇತವಾಗಿ ಮಾಹಿತಿಗಳನ್ನ ಪಡೆಯುವಂಥದ್ದು, ಯಾವ ರೀತಿಯಾಗಿ ಸಿದ್ಧತೆಗಳಾಗ್ತಾ ಇದೆ ಅಂತ ನಿಮಗೆ ಮಾಹಿತಿ ಸಿಗ್ತಾ ಇದೆ? ಅರುಣ್, ನಿನ್ನೆ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತ ಪ್ರಕರಣದಲ್ಲಿ ಇದುವರೆಗೂ 265 ಜನ ಸಾವನ್ನಪ್ಪಿರುವಂಥದ್ರ ಬಗ್ಗೆ ಅಧಿಕೃತವಾದಂಥ ಮಾಹಿತಿ ಸಿಕ್ಕಿರುವಂಥದ್ದು. ಉಳಿದಂತೆ 40ರಿಂದ 50 ಜನ ಇನ್ನೂ ಕೂಡ ಅಷ್ಟೇ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನೂ ಕೂಡ ಅಷ್ಟೇ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆ ಈಗಾಗಲೇ 265 ಮೃತದೇಹಗಳನ್ನು ಕೂಡ ಅಷ್ಟೇ ಮರಣೋತ್ತರ ಪರೀಕ್ಷೆಯನ್ನೇನೋ ಮಾಡಿದ್ದಾರೆ. ಆದರೆ ಮೃತದೇಹಗಳನ್ನು ಕುಟುಂಬದವರಿಗೆ ಹಸ್ತಾಂತರ ಮಾಡೋದಕ್ಕೆ ಎಣಗಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಡೆ ಐಡೆಂಟಿಟಿ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಇನ್ನೂ ಕೂಡ ಅಷ್ಟೇ ಐಡೆಂಟಿಟಿ ಮಾಡ್ತಿಲ್ಲ. ಯಾರು ಸಾವನ್ನಪ್ಪಿದ್ದಾರೆ, ಸಾವನ್ನಪ್ಪಿರುವಂಥವ್ರು ಯಾರು, ಅವ್ರು ಅನ್ನೋಂಥದ್ರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಅಷ್ಟೇ ಸಂಬಂಧಪಟ್ಟಂಥ ಇಲಾಖೆಯವರು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಗುರುತು ಪತ್ತೆ ಮಾಡಿರುವಂಥದ್ರಲ್ಲಿ ಒಂದು ಪೈಲಟು, ಸಹ ಪೈಲಟು ಮತ್ತು ಓರ್ವ ಸಿಬ್ಬಂದಿಯನ್ನು, ಅಂದರೆ 3 ಜನರನ್ನು ಮಾತ್ರ ಗುರುತು ಪತ್ತೆ ಮಾಡೋದಕ್ಕೆ ಆಗಿದೆ. ಉಳಿದಂತೆ ಯಾರನ್ನೂ ಕೂಡ ಪತ್ತೆ ಮಾಡೋದಕ್ಕಾಗಿಲ್ಲ. ಒಟ್ಟು ಆ ಒಂದು ವಿಮಾನದಲ್ಲಿ 242 ಜನ ಇದ್ದರು. 242 ಜನರಲ್ಲಿ ಓರ್ವ ಮಾತ್ರ ಎಸ್ಕೇಪ್ ಆಗಿದ್ದಾನೆ. ಉಳಿದಂತೆ 241 ಜನರಲ್ಲಿ 3 ಜನರ ಗುರುತು ಮಾತ್ರ ಇದುವರೆಗೂ ಪತ್ತೆ ಆಗಿರುವಂಥದ್ದು. ಉಳಿದಂತೆ 237 ಜನರ ಗುರುತನ್ನು ಇನ್ನೂ ಕೂಡ ಅಷ್ಟೇ ಪತ್ತೆ ಮಾಡಬೇಕಾಗಿದೆ. ಅವ್ರು ಯಾರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಕಡೆ ಎಲ್ಲರೂ ಕೂಡ ಅಷ್ಟೇ ಸುಟ್ಟು ಕರಕಲಾಗಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಮರಣೋತ್ತರ ಪರೀಕ್ಷೆಯೂ ಆಗಿದೆ. ಆದರೆ ಅವ್ರು ಯಾರು ಅನ್ನುವಂಥದ್ದನ್ನು ಪತ್ತೆ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಕುಟುಂಬಸ್ಥರಿಗೆ ಒಂದು ಮೆಸೇಜನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕಂದರೆ ನಿನ್ನೆ ಯಾರೆಲ್ಲ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ರು ಅದರ ಒಂದು ಲಿಸ್ಟನ್ನು ಆಧರಿಸಿಕೊಂಡು ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಸದ್ಯಕ್ಕೆ ಕುಟುಂಬಸ್ಥರ ಆಕ್ರಂದನೂ ಕೂಡ ಅಷ್ಟೇ ಈಗಾಗಲೇ ಮುಗಿಲು ಮುಟ್ಟಿರುವಂಥದ್ದು. ಅವರು ಕೂಡ ಅಷ್ಟೇ ತಮ್ಮವರು ಯಾರು ಅನ್ನುವಂಥದ್ದನ್ನ ಗುರುತು ಹಿಡಿಯೋಕ್ಕಾಗದಂತಹ ಸ್ಥಿತಿಯಲ್ಲಿ ಅವರು ಕೂಡ ಅಷ್ಟು ಈಗಾಗಲೇ ಕಣ್ಣೀರನ್ನು ಹಾಕ್ತಿದ್ದಾರೆ. ಸದ್ಯಕ್ಕೆ ಕುಟುಂಬಸ್ಥರ ಒಂದು DNA ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಯಾಕಂದರೆ ಆ ಸ್ಯಾಂಪಲ್ಗಳ ಮುಖಾಂತರವಾಗಾದರೂ ಕೂಡ ಅಷ್ಟೇ ಅವರನ್ನು ಪತ್ತೆ ಮಾಡಿಕೊಂಡು ಕುಟುಂಬಸ್ಥರಿಗೆ ಅಟ್ಲೀಸ್ಟ್ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅಷ್ಟೇ ಆರಂಭ ಆಗಿರುವಂಥದ್ದು. ಇದರ ಜೊತೆಗೆ ಏನು ವಿಮಾನ ಅಪಘಾತ ಆಯಿತು, ಅದೊಂದು ಪತನ ಆಯಿತು. ಪತನ ಆದಂತಹ ವೇಳೆಯಲ್ಲಿ MBBS ಸ್ಟೂಡೆಂಟ್ಸ್ ಇರುವಂತಹ
ಹಾಸ್ಟೆಲ್ನ ಮೇಲೆ ಬೀಳುತ್ತೆ. ಆ ಒಂದು MBBS ಸ್ಟೂಡೆಂಟ್ಸ್ ಇರುವಂಥ ಹಾಸ್ಟೆಲ್ ಮೇಲೆ ಬಿದ್ದಂಥ ಪರಿಣಾಮವಾಗಿ 40ರಿಂದ 50 ಜನ ಇಂಜೂರ್ಡ್ ಆಗಿದ್ದಾರೆ. ಸುಮಾರು 24 ಜನ ಸಾವನ್ನಪ್ಪಿರುವಂಥದ್ದು. ಆ 24 ಜನ MBBS ಸ್ಟೂಡೆಂಟ್ಸ್ನ ಪೈಕಿ ಕೇವಲ 10 MBBS ಸ್ಟೂಡೆಂಟ್ಸ್ನ ಗುರುತನ್ನು ಇದುವರೆಗೂ ಕೂಡ ಪತ್ತೆ ಮಾಡಲಾಗಿರುವಂಥದ್ದು. ಯಾಕಂದರೆ ಆ ಒಂದು ಫ್ಲೈಟ್ ಬಿದ್ದಂಥ ಒಂದು ರಭಸಕ್ಕೆ ಎಲ್ಲರೂ ಕೂಡ ಅಷ್ಟೇ ಕೆಲವೊಂದಷ್ಟು ಜನ ಆ ಒಂದು ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಗುರುತು ಪತ್ತೆ ಆಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದಷ್ಟು ಜನ ಬೆಂಕಿಗಾಹುತಿಯಾಗಿ ಗುರುತು ಕೂಡ ಅಷ್ಟೇ ಸಿಗದಂಥ ಸ್ಥಿತಿಯಲ್ಲಿ ಅವರು ಕೂಡ ಇರುವಂಥದ್ದು. ಸದ್ಯಕ್ಕೆ 10 ಜನ MBBS ಸ್ಟೂಡೆಂಟ್ಸ್ನ ಗುರುತನ್ನು ಮಾತ್ರ ಇದುವರೆಗೂ ಕೂಡ ಪತ್ತೆಯನ್ನು ಮಾಡಿದ್ದಾರೆ. ಉಳಿದಂತೆ ಯಾರು ಏನು ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಂಥ ಮಾಹಿತಿ ಕೂಡ ಇಲ್ಲ. ಸದ್ಯಕ್ಕೆ ಒಂದಷ್ಟು ಜನ ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ, ಯಾಕಂದರೆ ಇನ್ಸಿಡೆಂಟ್ ಆದಂಥ ವೇಳೆಯಲ್ಲಿ ಆ ಹಾಸ್ಟೆಲ್ನಲ್ಲಿ ಯಾರಿದ್ರು ಅನ್ನುವಂಥದ್ದನ್ನು ಕೂಡ ಅಷ್ಟು ಈಗಾಗಲೇ ಪರಿಶೀಲನೆ ಮಾಡುವಂಥದ್ದು ಕೆಲಸಕ್ಕೂ ಕೂಡ ಅಷ್ಟೇ ಅಲ್ಲಿನ ಮ್ಯಾನೇಜ್ಮೆಂಟ್ ಕೂಡ ಮುಂದಾಗಿರುವಂಥದ್ದು. ಇನ್ನೊಂದಷ್ಟು ಜನ ಸಾವನ್ನಪ್ಪಿದ್ದಾರೆ. ಆ ಒಂದು ಸಾವನ್ನಪ್ಪಿರುವಂಥವ್ರು ಯಾರು ಅನ್ನೋಂಥ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಅವರ ಒಂದು ಗುರುತು ಕೂಡ ಇದುವರೆಗೂ ಸಿಕ್ಕಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಕೂಡ ಅಷ್ಟೇ ಸುಟ್ಟು ಕರಕಲಾಗಿರುವಂಥದ್ದು. ಅದರಲ್ಲಿ ಗಂಡಸ್ರು ಯಾರು ಹೆಂಗಸ್ರು ಯಾರು ಅನ್ನುವಂಥದ್ದು ಕೂಡ ಗೊತ್ತಾಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಈಗಾಗಲೇ ಮೃತಪಟ್ಟಿರುವಂಥವ್ರು ಯಾರು ಅನ್ನುವಂಥದ್ರ ಬಗ್ಗೆ ಲಿಸ್ಟ್ ಔಟ್ ಮಾಡ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿಕೊಂಡು ಅವರ ಕುಟುಂಬಸ್ಥರ ಮುಖಾಂತರವಾಗಿ ಅಟ್ಲೀಸ್ಟ್ DNA ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಮ್ಯಾಚ್ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕೆಂದರೆ ನಿನ್ನೆ ಗೃಹ ಸಚಿವ ಅಮಿತ್ ಶಾ ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು, ಪರಿಶೀಲನೆ ಮಾಡಿದ್ರು, ಗಾಯಾಳುಗಳನ್ನು ಮಾತನಾಡಿದ್ದಾದಂತಹ ಬಳಿಕ ಮೃತಪಟ್ಟಂಥವರ ಒಂದು DNA ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತೀವಿ, ಆದಷ್ಟು ಬೇಗ ಕುಟುಂಬಸ್ಥರ DNA ಸ್ಯಾಂಪಲ್ ಜೊತೆ ಮ್ಯಾಚ್ ಮಾಡಿಕೊಂಡು ಮೃತದೇಹಗಳನ್ನು ಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈಗಾಗಲೇ ಅಹಮದಾಬಾದ್ಗೆ ಆಗಮಿಸಿದ್ರೆ ಅವರು ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಹೋಗಿ ಘಟನಾ ಸ್ಥಳವನ್ನು ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆ ಆದಂತಹ ಬಳಿಕ ಈ ಇನ್ಸಿಡೆಂಟ್ ಆಗೋದಕ್ಕೆ ಮೇನ್ ರೀಸನ್ ಏನು ಅನ್ನುವಂಥದ್ದು ಮತ್ತು ಪ್ರೈಮರಿ ಇನ್ವೆಸ್ಟಿಗೇಷನಲ್ಲಿ ಏನೆಲ್ಲ ಅಂಶಗಳನ್ನು ಈಗಾಗಲೇ ತನಿಖೆ ಮಾಡಲಾಗಿದೆ, ಜೊತೆಗೆ ಕುಟುಂಬಸ್ಥರನ್ನು ಕೂಡ ಅಷ್ಟೇ ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಅಲ್ಲಿದ್ದಂತಹ ಗಾಯಾಳುಗಳು ಈಗಾಗಲೇ ಇಂಜೂರಿ ಆಗಿರೋ ಸುಮಾರು 40-50 ಜನ ಇನ್ನೂ ಕೂಡ ಅಷ್ಟೇ ಟ್ರೀಟ್ಮೆಂಟಲ್ಲಿದ್ದಾರೆ. ಜೊತೆಗೆ ಓರ್ವ ವ್ಯಕ್ತಿ ಮಾತ್ರ 242 ಜನರ ಪೈಕಿ ಓರ್ವ ವ್ಯಕ್ತಿ ಮಾತ್ರ ಎಸ್ಕೇಪ್ ಆಗಿರುವಂಥದ್ದು. ಆತನನ್ನು ಕೂಡ ಅಷ್ಟೇ ಈಗಾಗಲೇ ಅಂಡರ್ ಟ್ರೀಟ್ಮೆಂಟಲ್ಲಿ ಇರಿಸಿ ಆತನಿಗೆ ಸೂಕ್ತವಾದಂಥ ಚಿಕಿತ್ಸೆ ಕೊಡುವಂಥ ಒಂದು ಕೆಲಸವನ್ನು ಕೂಡ ಅಲ್ಲಿನ ಸರ್ಕಾರ ಮಾಡ್ತಾ ಇದೆ. ಆತನನ್ನು ಕೂಡ ಅಷ್ಟೇ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಇದರ ಜೊತೆಗೆ ಉಳಿದಂತಹ ಗಾಯಾಳುಗಳ ಸ್ಥಿತಿಯನ್ನು ಕೂಡ ಅಷ್ಟೇ ಗಮನಿಸಿಕೊಂಡು ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆ ಕೊಡುವಂತಹ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಕೊಟ್ಟಿರುವಂತಹದ್ದು. ಅರುಣ್.